ರೀಲ್ಸ್ ಮಾಡೋದಕ್ಕಂತ ನಕಲಿ ಗನ್ನನ್ನ ಹಿಡಿದಂತವರು ಈಗ ಅಂಧರಾಗಿಬಿಟ್ಟಿದ್ದಾರೆ. ಇದು ಬಳ್ಳಾರಿಯಲ್ಲಾಗಿರುವಂತಹ ಘಟನೆ. ಇದು ರೀಲ್ಸ್ ಮಾಡೋದಕ್ಕೆ ಹೋಗ್ತಾ ಇವರೆಲ್ಲ ರೀಲ್ಸ್ಗಾಗಿ ನಕಲಿ ಗನ್ನನ್ನ ಹಿಡಿದವರು ಅಂಧರಾಗಿದ್ದಾರೆ. ಬಳ್ಳಾರಿಯ ಬಂಡಿಹಟ್ಟಿ ಕಾಲುವೆಯ ಮೇಲೆ ರೀಲ್ಸ್ ಮಾಡ್ತಾ ಇದ್ರು ಶೋಕಿ ಅವರಿಗೆಲ್ಲ. ರೀಲ್ಸ್ಗಾಗಿ ನಕಲಿ ಬಂದೂಕು ಪಿಸ್ತೂಲ್ಗಳನ್ನ ಬಳಕೆ ಮಾಡಿದ್ರು. ವಿಡಿಯೋವನ್ನ ಹಂಚಿಕೊಂಡಿದ್ರು. ಯಾರ್ಯಾವ ಯುವಕರು ಈ ವಿಡಿಯೋ ಶೇರ್ ಮಾಡಿದ್ರು ಅವರೆಲ್ಲರ ಮೇಲೆ ಕೇಸ್ ಬಿದ್ದಿದೆ. ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ನಂತರದಲ್ಲಿ ಮೂವರನ್ನ ವಶಕ್ಕೆ ಪಡೆದಿದ್ದಾರೆ ಕೌಲ್ ಬಜಾರ್ ಪೊಲೀಸರು. ಭಯ ಹುಟ್ಟಿಸುವಂತ ರೀತಿಯಲ್ಲಿ ರೀಲ್ಸ್ ಮಾಡ್ತಾ ಇದ್ರು ಈ ಯುವಕರು. ಸಾಹಿಲ್, ವಿಕಾಸ್, ಅಭಿಷೇಕ್ ಈಗೆಲ್ಲ 3 ಜನ ಪೊಲೀಸರು ವಶದಲ್ಲಿದ್ದಾರೆ. ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಸಾರ್ವಜನಿಕವಾಗಿ ಮಾರಕಾಸ್ತ್ರಗಳಿರ್ಬೋದು, ನಂತರದಲ್ಲಿ ಪಿಸ್ತೂಲು, ಬಂದೂಕು, ಈ ಗನ್ಗಳನ್ನ ಹಿಡ್ಕೊಂಡು ಪ್ರದರ್ಶನ ಮಾಡುವಾಗ ಇಲ್ಲ. ಇದನ್ನು ಗಮನಿಸಬೇಕಂತಂದ್ರೆ ಈ ಹಿಂದೆ ಬಿಗ್ ಬಾಸಿನ ಸ್ಪರ್ಧಿಯಾಗಿದ್ದಂಥ ರಜತ್ ಕೂಡ ಇದೇ ರೀತಿಯಾಗಲ್ಲ ಒಂದಿಷ್ಟು ಹಿಡ್ಕೊಂಡು ಆತನ ಮೇಲೆ ಪ್ರಕರಣ ಆಗಿತ್ತು. ಇಂಥದ್ದೆಲ್ಲ ಜನ ನೋಡಿ ಕಲಿಬೇಕು. ಆದರೂ ಕೂಡ ಈ ರೀಲ್ಸ್ ಮಾಡುವಂಥ ಕಯಾಲಿಗೆ ಬಿದ್ದು ನೋಡಿ, ಅವನೊಬ್ಬನ ಕೈಯಲ್ಲಿ ಗನ್ ಅಂತೆ ಹಿಂದೆ ನಿಂತ್ಕೊಳ್ಳೋರು ಒಳ್ಳೆ ರೌಡಿಸಮ್. ಈ ಬಿಹಾರದಲ್ಲಿ, ಉತ್ತರ ಭಾರತದಲ್ಲೆಲ್ಲ ಈ ರೀತಿ ಮಾಡುವಂಥ ಈ ಪಕ್ಕಾ ಲೋಕಲ್ ಆಗಿ ಈ ರೀತಿ ಮಾಡೋರು ಇದ್ರು. ಅದೇ ನಿಟ್ಟಿನಲ್ಲಿ ಮತ್ತೆ ಬಳ್ಳಾರಿಯ ಬಂಡಿಹಟ್ಟಿ ಕಾಲುವೆ ಮೇಲೆ ರೀಲ್ಸ್ ಮಾಡ್ತಾ ಇದ್ರು. ಆ ರೀಲ್ಸ್ ನೋಡಿ ರೌಡಿಸಮ್ ರೀತಿಯಾಗಿ ಆತನ ವರ್ತನೆಗಳು. ನಂತರದಲ್ಲಿ ವಿಡಿಯೋವನ್ನ ಶೇರ್ ಮಾಡ್ಕೊಳ್ತಾರೆ. ತದನಂತರ ಪ್ರಕರಣ ಕೂಡ ದಾಖಲಾಗುತ್ತೆ. ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಕೇಸ್ ದಾಖಲು ಮಾಡಿಕೊಂಡು 3 ಜನ ಯುವಕರು ಯಾರಿದ್ರು ನೋಡಿ ಹಿಡ್ಕೊಂಡು ನಿಂತ್ಕೊಂಡು ಶೋಕಿ ಮಾಡ್ತಿದ್ದಾರಲ್ಲ, ಇವರೆಲ್ಲರನ್ನ ಕೂಡ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ.